ಮ್ಯಾಮ್, ನಿಮ್ಮದು ಕಿಟ್ಟಿ ಸರ್ ಅವ್ರದ್ದು ಲವ್ ಮ್ಯಾರೇಜು. ನೀವಿಬ್ಬರೂ ಕೂಡ ಚಿತ್ರರಂಗದಲ್ಲಿದ್ದೀರಾ, ಇಬ್ಬರೂ ಕೂಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದೀರಾ. ಆದರೆ ಇತ್ತೀಚಿನ ದಿನಗಳಲ್ಲಿ ನಟ ನಟಿಯರು ಮದುವೆ ಆಗಿದ್ದು 1 ವರ್ಷಕ್ಕೆ ಡಿವೋರ್ಸನ್ನು ತಗೊಳ್ಳೋದು, ಮತ್ತು ಮೊದಲು ಇದ್ದಂಥ ಪ್ರೀತಿ ಇವಾಗ ಇಲ್ಲದಂತ ಆಗ್ತಿರೋಂಥದ್ದು, ಯಾಕೆ ಹಿಂಗಾಗ್ತಿದೆ? ಯಾಕೆ ಅವರೆಲ್ಲ ಡಿವೋರ್ಸ್ ಮೊರೆ ಹೋಗ್ತಿದ್ದಾರೆ ಅಂತ? ಅಂದ್ರೆ ದಿವ್ಯಾ, ಇಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಐ ಥಿಂಕ್ ಜಗಳಗಳು ನಾವು ಇಬ್ರು ಆಡ್ತೀವಿ. ತುಂಬಾ ಆಡ್ತೀವಿ ನಾವು ಜಗಳ, ಆಡೋದಿಲ್ಲ ಅಂತಿಲ್ಲ. ಸಂಬಂಧ ಒಂದು, ಫ್ಯಾಮಿಲಿ ಒಂದು, ಪ್ರೀತಿ ಒಂದ್ ಕಡೆ, ಮತ್ತೆ ನಮ್ಗೆ ಮಗಳಿದಾಳೆ, ಮಗಳು ಒಂದು ಜವಾಬ್ದಾರಿ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಲ್ಲಾ ಭಾವನೆಗಳು. ಅದು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಮಟ್ಟದವರೆಗೂ ಸಹನೆ ಅನ್ನೋದಿರುತ್ತಲ್ಲ, ಅದಿರುತ್ತೆ. ಅದು ಯಾವಾಗ ಕಟ್ಟೆ ಒಡೆಯತ್ತೆ, ಅದು ಒಡೆದಾಗ ಜಗಳ ಆಗತ್ತೆ. ಸೊ ಆ ಜಗಳ ಆಗೋವಾಗ ನಾವು ಯಾವತ್ತಿದ್ರೂನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದ್ ಬರ್ಬೇಕು. ನೀನ್ ಇವಾಗ ಗಂಡ ಜಗಳ ಆಡ್ತಾ ಇದ್ರೆ ಹೆಂಡತಿ ತೆಪ್ಪಗಾಗ್ಬೇಕು, ಹೆಂಡತಿ ಜಗಳ ಆಡ್ತಿದ್ರೆ ಗಂಡ ತೆಪ್ಪಗಾಗ್ಬೇಕು. ವಾದ ವಿವಾದಕ್ಕೆ ಇಳಿಬಾರದು. ಆಗ ನನ್ ಪ್ರಕಾರ ಸಂಬಂಧ ಚೆನ್ನಾಗಿರುತ್ತೆ ಅಂತ ಅನ್ನೋದು. ಆಮೇಲೆ ಅದನ್ನ ಅಕಸ್ಮಾತ್ ಜಗಳ ಆಯ್ತು ಅಂತಂದ್ರೆ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸಣ್ಣ ನೋಟ್, ನೀನು ಬೆಳಗ್ಗೆ ಎದ್ದಾಗ ಜಗಳ ರಾತ್ರಿ ಆಗಿದೆ, ಬೆಳಗ್ಗೆ ಎದ್ದಾಗ ಒಂದು ಸಣ್ಣ ಸಾರಿ ನೋಟ್ ಕೂಡ ಕ್ಯಾನ್ ಚೇಂಜ್ ಎಲ್ಲದನ್ನು ಮರೆಸ್ಬಿಡುತ್ತೆ. ಸೊ ಇದು ನಾನು ನನ್ ಗಂಡ ಪಾಲಿಸುವಂಥದ್ದು. ಸೊ ವಿ ಕೀಪ್, ಅವ್ನು ಬೇಸರ ಆಗಿದ್ರು ನನಗ್ ನಿನ್ನಿಂದ ಬೇಸರ ಆಗಿದೆ ಅಂತ ನನ್ ದಿಂಬಿನ ಪಕ್ಕ ಒಂದು ನೋಟ್ ಇದ್ದೇ ಇರುತ್ತೆ. ಸೊ ಅದು ನಮ್ಮಿಬ್ರು ನಡುವೆ ಪತ್ರಗಳ ಇನ್ಫ್ಯಾಕ್ಟ್ ಮೆಸೇಜಸ್ ಗಿಂತ ಜಾಸ್ತಿ ಪತ್ರಗಳೇ ಜಾಸ್ತಿ ಇರೋದು ನನ್ನ ಅವರ ನಡುವೆ ಕಾಂಬಿನೇಷನ್, ಐ ಮೀನ್ ಕಾನ್ವರ್ಸೇಷನ್. ಸೊ ಐ ಥಿಂಕ್ ದಟ್ ಕೀಪ್ಸ್ ಒಂದ್ ಮ್ಯಾರೇಜ್ ನ ಅಥವಾ ಒಂದ್ ರಿಲೇಶನ್ಶಿಪ್ ನ ಹೆಲ್ದಿ. ಆಮೇಲೆ ನಾವೇನ್ ಮಾಡ್ತೀವಿ, ಹೆಂಡ್ತಿರು, ಇವನ್ ಇನ್ಫ್ಯಾಕ್ಟ್ ಗಂಡಂದ್ರು ಅಂತಾನು ಹೇಳ್ಬೋದು, ಅದ್ರಲ್ಲಿ ಜಾಸ್ತಿ ಕ್ರಮೇಣ ಹೆಂಡ್ತಿರು ಅಂತಾನೆ ಹೇಳ್ಬಹುದು, ಫೋನ್ ಚೆಕ್ ಮಾಡ್ತೀವಿ. ಮೊಬೈಲ್ ನ ಚೆಕ್ ಮಾಡೋದು ಯಾಕೆ ಮಾಡ್ತೀವಿ ಅಂತಂದ್ರೆ, ವಿ ಡೋಂಟ್ ಬಿಲೀವ್ ದಟ್ ಪರ್ಸನ್, ವಿ ಡೋಂಟ್ ಟ್ರಸ್ಟ್ ದಟ್ ಪರ್ಸನ್ ಅನ್ನೋ ತರ ಬಂದ್ಬಿಡತ್ತೆ. ಸೊ ಕೆಲವು ಟೈಮ್ ಅಲ್ಲಿ ಬಹುಶಃ ಸಂಬಂಧ ಹೇಗೆ, ಈಗ ನನ್ನ ಅವನ ಸಂಬಂಧ ಹೇಗೆ ಅಂದ್ರೆ, ಪಾಸ್ಪೋರ್ಟ್ಗಳು ಗೊತ್ತಿದ್ರು ಚೆಕ್ ಮಾಡಕ್ ಹೋಗಲ್ಲ. ಏನಿದೆ, ನಂಬಿಕೆ ಇದೆ. ಸೊ ಹಂಗೆ ಅದೊಂದಿರುತ್ತೆ. ಅದು ಇಲ್ಲ ಅಂದಾಗ ಇವೆಲ್ಲ ಡಿವೋರ್ಸ್ಗಳು, ಇವಕ್ಕೆಲ್ಲ ಕಾರಣಗಳಾಗೋದು. ಒಂದು ಸಣ್ಣ ಏನೋ ಅಂತಾರಲ್ಲ, ಒಂದು ಕಿಡಿ ಸಾಕು ಒಂದು ದೊಡ್ಡ ಇದನ್ ಮಾಡಕ್ಕೆ, ಬೆಂಕಿ ಹಚ್ಚಕ್ಕೆ ಅಂತ, ಹಂಗ ಆಗ್ಬಿಡುತ್ತೆ ಸಂಬಂಧಗಳು. ಹಾಗಾಗಿ ಆಮೇಲೆ ಸೆಲೆಬ್ರಿಟೀಸ್ ಅಂತ ಬಂದಾಗ, ಕಾಮನ್ ಪೀಪಲ್ ಬಗ್ಗೆ ನಾನು ಮಾತಾಡಿದೆ ಇವಾಗವರೆಗೂ, ನನ್ನನ್ನು ಸೇರಿಸಿ ಕಾಮನ್ ಆಗಿ ತಗೊಂಡು. ಈಗ ಸೆಲೆಬ್ರಿಟೀಸ್ ಅಂತ ಬಂದಾಗ ಏನಾಗ್ಬಿಡುತ್ತೆ, ಅವ್ರಗಳಿಗೆ ವಾಸ್ಟ್ ಆಗಿ ಜಗತ್ನ ನೋಡ್ತಾ ಇರ್ತಾರೆ. ಒಂದು ಕಾಮನ್ ದಂಪತಿಗಳೇನಿರ್ತಾರೆ, ಒಂದು ಬಾವಿಲ್ ಬದುಕ್ತಾ ಇರ್ತಾರೆ. ಸೆಲೆಬ್ರಿಟಿ ಅಂದ ಕೂಡಲೇ ಒಂದ್ ಸಮುದ್ರ ಓಪನ್ ಆಗುತ್ತೆ. ಸಮುದ್ರದಲ್ಲಿ ಜಾಸ್ತಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ ಜಾಸ್ತಿ. ಅಲ್ಲಿ ಎಲ್ಲೋ ಒಂದ್ ಕಡೆ ನಂಬಿಕೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ. ಸೊ ಇಬ್ರು ಸಮುದ್ರದಲ್ಲಿ ಈಜ್ತಾ ಇದ್ದಾಗ ಆ ಸಮುದ್ರದಲ್ಲಿ ಎಂತೆಂತವೋ ತಿಮಿಂಗಲಗಳು ಸಿಗುತ್ತೆ. ನೀನ್ ಅದನ್ನೇ ಉಚ್ಕೋತೀನಿ, ನೀನ್ ಬೇಡ, ನೀನು ಗೋಲ್ಡನ್ ಫಿಶ್ ಆಗೇ ಇರು ಮನೆಯಲ್ಲಿ, ಐ ವಿಲ್ ನಿನ್ನ ಮನೇಲಿ ಇಡ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಓಪನ್ ಅಪ್, ಗಂಡ್ಮಕ್ಳು ಎಷ್ಟು ಓಪನ್ ಅಪ್ ಆಗಿದ್ರು, ಹೆಣ್ಮಕ್ಳು ಅಷ್ಟೇ ಓಪನ್ ಅಪ್ ಆಗಿದೀವಿ. ನಾವು ಏನು ವಿ ವಾಂಟ್ ಟು ವರ್ಕ್, ಮನೇನೂ ನಿಭಾಯಿಸ್ತೀವಿ, ಹೊರಗಡೆನೂ ಬಂದ್ ಕೆಲಸ ಮಾಡ್ತೀವಿ. ವಿ ವಿಲ್ ಡೂ, ನಮ್ಗಿದೆ ಕ್ರಿಯೇಟಿವಿಟಿ. ಸೊ ನಮ್ಗೆ ಎಜುಕೇಶನ್ ಕೊಡ್ಸಿರೋದು ಅಪ್ಪ ಅಮ್ಮ ಏನಕ್ಕೆ, ಬಡಿಸ್ಕೊ ಅಂತ ಕೊಡ್ಸಿರೋದು. ಅವ್ರು ಮಾಡದ್ ಹೌದು, ಅದೆಲ್ಲ ಅದ್ ಮಾಡಕೂಡ್ದು ಅಂತ ಹೇಳೋದು. ಸೊ ಅದ್ ಹಂಗಾಗತ್ತೆ. ಆಮೇಲೆ ಎಸ್ಪೆಷಲಿ ಲವ್ ಮ್ಯಾರೇಜಸ್ ಬ್ರೇಕ್ ಆದಾಗ ತುಂಬಾ ದುಃಖ ಆಗತ್ತೆ. ಯಾಕಂದ್ರೆ ಒಬ್ರನ್ನೊಬ್ರು ಅರ್ಥ ಮದುವೆ ಮಾಡ್ಕೊಂಡಿರ್ತೀವಿ, ಅದು ಬ್ರೇಕ್ ಆದಾಗ ಇಟ್ ರಿಯಲಿ ಹರ್ಟ್ಸ್. ಅರೆ ಗೊತ್ತಲ್ಲ ಈ ಮನುಷ್ಯನ ಅಂತರಾಳ ಗೊತ್ತು, ಆದ್ರೂ ಯಾಕೆ ಹಿಂಗಾಗತ್ತೆ ಅಂತ ಅನ್ನೋದಾಗ, ನಾನು ಮದ್ವೆ ಆಗಿದ್ ನೋಡು ದಿವ್ಯಾ, ತುಂಬಾ ನೋಡುವಂತದ್ದು, ವೆರಿ ಸಾರಿ. ಅದೇನಾಗ್ಬಿಡುತ್ತೆ, ತುಂಬಾ ನಂಗೆ ಕಿಟಪ್ಪ ಪರಿಚಯ ಆದಾಗ ಬರೀ 19 ವರ್ಷ. ಸೊ ನನ್ಗೆ ಜಗತ್ತಲ್ಲಿ ತಂದೆ ಬಿಟ್ರೆ ನೆಕ್ಸ್ಟ್ ಪರಿಚಯ ಆಗಿದ್ದು ಅಂದ್ರೆ ಫ್ರೆಂಡ್ಸ್ ಇದ್ರು, ಪ್ರೀತಿ ಅಂತ ಯಾರ ಮೇಲೂ ಆಗಿರ್ಲಿಲ್ಲ, ಆಗಿದ್ ಇವನ್ ಮೇಲೆ. ಸೊ ಇವನ್ ನಂಗ್ ನೆಕ್ಸ್ಟ್ ಅಪ್ಪ ಅಂದ್ಮೇಲೆ ಪ್ರಪಂಚ, ನೆಕ್ಸ್ಟ್ ಒಂದ್ ಗಂಡು ಅಂದ್ರೆ ಇವನೇ. ಸೊ ಹಂಗಾಗಿ ಅವನ್ ಜೊತೆ ನನ್ಗೆ ಹೆಂಗೆ, ಓಕೆ, ಇವನ್ ತೋರಿಸೋ ಜಗತ್ ಆ ದೃಷ್ಟಿಲೇ ನೋಡ್ಕೊಂಡ್ ಬಂದೆ. ಅವರು ಮಿಡಲ್ ಕ್ಲಾಸ್. ಸೊ ಹಂಗಾಗಿ ಆ ಜೀವನನೂ ನನ್ಗೆ ತುಂಬಾ ಇಷ್ಟ. ಪ್ರೀತಿ ಅಲ್ಲಿ ತುಂಬಾ ಇರುತ್ತೆ. ಅಲ್ಲಿಗೆ ಪ್ರೀತಿಗಂತೂ ಯಾವ ಇದು ಇರಲ್ಲ, ಎಲ್ಲೂ ಕೊರತೆನೆ ಇರಲ್ಲ ಅಲ್ಲಿ.
ಸೊ ಆ ಜಗತ್ತು ನೋಡಿದೀನಿ ನಾನು. ನಾವೇ ಬಡತನದಲ್ಲಿದ್ದವರು, ನಾವೇ ಕಡು ಬಡವರು, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಅಲ್ಲ, ಕಡು ಬಡವರು ನಾವು. ಸೊ ನಾವೇ ಅದು ಗೊತ್ತು ನಮ್ಗೆ. ಅದನ್ನೇ ಹೇಳಿದ್ ನಾನು ಇವಾಗವರೆಗೂ ಎಲ್ಲಾ ಕಡೆ ಅದನ್ನೇ ಹೇಳದ್ ನಂಗೆ ಬಡತನನೂ ಗೊತ್ತಾಗ್ಲಿಲ್ಲ, ಸಿರಿವಂತಿಕೆನೂ ಗೊತ್ತೇ ಆಗ್ಲಿಲ್ಲ ನನಗೆ. ನಾನು ಆರಾಮಾಗಿದ್ದೀನಿ, ನಾನು ಹೆಂಗಿದ್ದೀನಿ, ನಂಗೆ ಎಷ್ಟಿದೆ, ಎಷ್ಟ್ ನನ್ಗೆ ಬೇಕು ಅಷ್ಟಿದ್ರೆ ಸಾಕು. ಅದೊಂದು ದುರಾಸೆ, ಒಂದ್ ಸ್ವಾರ್ಥ ಏನು ಅಂದ್ರೆ ನನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಎಜುಕೇಶನ್ ಕೊಡುವಷ್ಟು ದುಡ್ಡು ನನ್ ದುಡಿಯುವಷ್ಟಾದ್ರೂ ನಮ್ಮಿಬ್ರು ಕೈಲೂ ಆದ್ರೆ ಸಾಕಪ್ಪ ಅಂತ. ನಮ್ಮ ತಂದೆ ಯಾವಾಗೋ ಹೇಳೋರು, ಒಂದ್ ಮಾತು ಯಾವಾಗೋ ಹೇಳೋರು, ಮದ್ವೆ ಅಂದ್ರೆ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಅವ್ರಿಗೆ ಎಜುಕೇಶನ್ ಕೊಡಿ, ನೀವು ಮದ್ವೆ ಮಾಡ್ಕೊಡ್ತೀರಾ, ಅದ್ದೂರಿಯಾಗಿ ಶ್ರೀಮಂತರು ಇರ್ತೀರಾ, ನಿಮ್ ಹತ್ರ ಆಸ್ತಿ ಎಷ್ಟೋ ಇರುತ್ತೆ, ಒಡವೆ ಬಂಗಾರಗಳು, ಏನದು ದುಡ್ಡು ಅದೆಲ್ಲ ತುಂಬಾ ಇರುತ್ತೆ, ಅದನ್ನೆಲ್ಲ ಕೊಟ್ಟು ನನ್ ಮಗಳು ಒಂದ್ ಮನೆ ಇನ್ನೊಬ್ಬರು ಮನೆಗೆ ಹೋಗ್ತಾಳೆ ಅಂತಂದಾಗ ಅದನ್ನೆಲ್ಲ ಕೊಟ್ಟು ಕಳಿಸ್ತೀರಿ. ಯಾಕೆ? ಒಂದೇ ಉದ್ದೇಶ, ಅವಳು ಚೆನ್ನಾಗಿರ್ಲಿ, ನನ್ ಮಗಳು ಚೆನ್ನಾಗಿರ್ಲಿ ಅಂತ ಒಂದ್ ಮನೆಗ್ ಕೊಡ್ತೀವಿ ನಾವು. ಅವಾಗೇನಾಗತ್ತೆ, ನಮ್ ತಂದೆ ಹೇಳಿದ್ರು, ಅವಾಗೇನಾಗತ್ತೆ, ಗಂಡ ಏನ್ ಮಾಡ್ತಾನೆ, ನೀ ಕೊಟ್ಟಿರೋ ಆಸ್ತಿ ಏನಾದ್ರು ಇದ್ರೆ ಅದಕ್ಕೊಂದ್ ಬೇಲಿ ಹಾಕ್ತಾನೆ, ಮಾರ್ತಾನೆ, ಒಡವೆ ಮಾರ್ತಾನೆ. ನೀ ವಿದ್ಯೆ ಕೊಡು, ಅದನ್ನ ಯಾರಾದ್ರೂ ಮಾರಕ್ಕಾಗತ್ತಾ? ಸಾಧ್ಯ ಇಲ್ಲ. ಸೊ ಹಾಗಾಗಿ ವಿದ್ಯೆ ಕೊಟ್ಬಿಟ್ರೆ ಐ ಥಿಂಕ್ ಈಗ ನೀವ್ ಹೇಳ್ದಂಗೆ ಈ ಆಲೋಚನೆಗಳು ಕೂಡ ಒಂಚೂರು ಮೆಚುರಿಟಿ ಆಗಿರುತ್ತೆ, ಬೆಳವಣಿಗೆ ಅಂತ ಬರುತ್ತೆ, ನಮ್ಮ ಇಂಟೆಲೆಕ್ಚುಲಿ ವಿ ಥಿಂಕ್ ಮೋರ್. ಸೊ ಹಂಗಾಗಿ ಏನಾಗತ್ತೆ, ಸಮಾಜಕ್ಕೆ ಡಿವೋರ್ಸ್ ಕೇಸ್ಗಳು ಕೂಡ ಕಮ್ಮಿ ಆಗತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗತ್ತೆ. ಓಕೆ, ಈ ಸಿಚುವೇಶನ್ಗೆ ನನ್ನ ಗಂಡ ಹಿಂಗ್ ರಿಯಾಕ್ಟ್ ಮಾಡ್ದ, ಹಾಗಾಗಿ ನಾನ್ ಹಿಂಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಅಂಡ್ ಹೇಳಿದ್ರೆ ಪ್ರೀತಿ ಆಗೋದಿಲ್ಲ. ಪ್ರೀತಿ ಮಾಡ್ತಾರಲ್ಲ, ನಾವು ಪ್ರೀತಿ ಮಾಡಿದಾಗ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ನಾವು ಪ್ರೀತಿನ ಕಲಿತೀವಿ. ಅದೇನೆ ಹೇಳ್ತಿರೋದು. ಈಗ ನನ್ನನ್ನು ಯಾವಾಗ್ಲೂ ಕರಡಿ ಮರಿ ಅನ್ನೋರು, ಯಾಕಂದ್ರೆ ನಾನು ತುಂಬಾ ಭಾವುಕ, ಅವರು ಅಷ್ಟೇ ತುಂಬಾ ಎಮೋಷನಲ್, ಅಟ್ಯಾಚ್ಡ್. ಒಂದ್ ವ್ಯಕ್ತಿಗೆ ಅಟ್ಯಾಚ್ ಆಗ್ಬಿಟ್ರೆ, ಅವ್ರ ಬಗ್ಗೆ ಇಷ್ಟಪಟ್ರೆ ತುಂಬಾ ಇಷ್ಟಪಡೋರು ಅವರು. ಸೊ ಹಾಗಾಗಿ ತುಂಬಾ ಭಾವುಕರಾಗಿ ನನ್ನನ್ನ ಬೆಳೆಸಿದ್ದಾರೆ. ನಾನು ಅಷ್ಟೇ ಹಚ್ಕೊಂಡ್ ಬೆಳ್ದಿದ್ದೆ, ಅಪ್ಪನ ಹಚ್ಕೊಂಡ್ ಬೆಳ್ದಂತವಳು. ಸೊ ಹಂಗಾಗಿ ಆ ಪ್ರೀತಿನೇ ನನ್ನೊಳಗಡೆ ಇದೆ ಅಂತ ನಾನ್ ಭಾವಿಸ್ತೀನಿ. ನಂಗೆ ದ್ವೇಷಿಸಿ ಗೊತ್ತಿಲ್ಲ. ಆಮೇಲೆ ಕೋಪ ಬರುತ್ತೆ, ಕೋಪ ತುಂಬಾ ಬರುತ್ತೆ. ಅಂದ್ರೆ ನನ್ನನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ನನ್ ಕೋಪ ಬಂದಾಗ ಅಷ್ಟ್ ಕೋಪ ಬರುತ್ತೆ. ಬಟ್ ಅದ್ 2 ನಿಮಿಷಕ್ಕೆ ಹೊಟ್ಟೋಗುತ್ತೆ. ನಾನ್ ಬೇಗ ತಣ್ಣಗಾಗ್ಬಿಡ್ತೀನಿ. ಐ ಡೋಂಟ್ ನೋ, ಬಿಕಾಸ್ ನಾನು ಎಮೋಷನಲ್ ಆದ್ರಿಂದ ಕೋಪ ಮಾಡ್ಕೊಳ್ಳಲ್ಲ ಅಂತಿಲ್ಲ. ತುಂಬಾ ಅಂದ್ರೆ ಇನ್ನ ದಿವ್ಯಾ ಅನ್ನೋರ್ ಮುಖ ನಾನು ನೋಡೋದೇ ಇಲ್ವೇನೋ ಬಹುಶಃ ಅನ್ನೋಷ್ಟು ಕೋಪ ಮಾಡ್ಕೊಂಡಿರ್ತೀನಿ. ಆದ್ರೆ 2 ನಿಮಿಷಕ್ಕೆ ದಿವ್ಯನೇ ಬಾಚ್ ತಪ್ಕೋತಾ ಇರ್ತೀನಿ. ಸೊ ಈ ತರದ್ ಭಾವನೆಗಳಿರುವಂತ ಹುಡುಗಿ. ಸೊ ಬಹುಶಃ ಇದು ಅಪ್ಪನಿಂದಾನೇ ಕಲ್ತಿರೋದು. ಆ ಕ್ಷಣದಲ್ಲಿ ಆಗಿರೋದನ್ನ ಆ ಕ್ಷಣಕ್ಕೆ ಮರೆತು ಮುಂದಕ್ಕೆ ಹೋಗುವಂತ ಆತರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.